ಹಾಯ್. ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡು ಭಾಳ ಫೈನ್ ಇತ್ತು, ಅಂದರೆ ಫನ್ನಿಯಾಗಿ ಹೋತು. ಸೊ ಕಂಟೆಸ್ಟೆನ್ಸಿಗೆ ಬಿಗ್ ಬಾಸ್ ಹೇಳಿರ್ತಾರೆ, ನಿಮ್ಮ 3 ಆಸೆಗಳನ್ನು ಹೇಳಿ ಲಾಕ್ ಮಾಡಿರಿ ಅಂಥೇಳಿ. ಅದರೊಳಗೆ ಒಂದು ಆಸೆ ಈಡೇರಿಸ್ತೀನಿ ಅಂತ ಹೇಳಿರ್ತಾರೆ. ಆ ಪ್ರಕಾರ ಸ್ಪರ್ಧಿಗಳು ಎಲ್ಲರೂ ತಮ್ಮ ತಮ್ಮ ಆಸೆನ ಹೇಳಿರ್ತಾರೆ. ಆ ಪ್ರಕಾರ ಇವತ್ತು ಅಶ್ವಿನಿ ಗೌಡ ಅವರ ಒಂದು ಆಸೆನ ಈಡೇರಿಸೋ ಪ್ರಸಂಗ ಬರ್ತಾ, ಜೊತೆಗೆ ಅವ್ರ ಬ್ರದರ್ ಮೇ ಬಿ ರಾಜೇಶ್ ಏನೋ ಅನಿಸುತ್ತೆ, ಅವರು ಒಳ್ಳೆ ಪಾಸಿಟಿವ್ ಮೈಂಡೆಡು. ಯಾಕಂತಂದರೆ ಅವರು ಹೊರಗಡೆಯಿಂದ ಬಂದಿರ್ತಾರಲ್ಲ, ನಮ್ಮವರು ನಮ್ಮಕ್ಕನಿಗೆ ಗಿಲ್ಲಿ ಹೀಗೆ ಮಾಡ್ದ ಅಂತ ಅನ್ನೋದಿರ್ತೈತಲ್ಲ, ಇದನ್ನೇನಾದರೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೇನೋ ಅಂತ ಗಿಲ್ಲಿಯವ್ರಿಗೆ ಸ್ವಲ್ಪ ಭಯನೂ ಕಾಡುತ್ತೆ. ಅವಣ್ಣ ನನಗೆ ಏನೇನೋ ಮಾಡ್ತಾರೆ ಅಂದ್ಕೊಂಡಿದ್ದೆ ಅಂತ ಸುಮ್ಮನೆ ಫನ್ನಿಯಾಗಿ ಏನೋ ಹೇಳ್ತಾರೆ. ಅದಾದಮೇಲೆ ಅಶ್ವಿನಿ ಗೌಡ ಅವರ ತಾಯಿ ಅವ್ರು ಬೇರೆ ಹೇಳಿರ್ತಾರೆ, ಬಿಗ್ ಬಾಸ್ದಿಂದ ಹೊರಗಡೆ ಬಂದಾಗ ಒಂದು ಪಾರ್ಟಿ ಮಾಡೋಣ ನಮ್ಮ ಮನೇಲಿ ಅಂತೇಳಿ. ಸೊ ಆ ಭಯ ಕೂಡ ಗಿಲ್ಲಿಯವ್ರಿಗೆ ಕಾಡ್ತಾ ಇರುತ್ತೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ, ಇನ್ನೇನು ಫಿನಾಲೆ ಬಂತು, ಚೆನ್ನಾಗಿ ಆಡಿ ಅಂತ ಅವ್ರು ವಿಶ್ ಕೊಟ್ಟು ಅವರು ಕೂಡ ಹೋದರು. ಅದಾದಮೇಲೆ ಒಂದು ಒಳ್ಳೆ ಟಾಸ್ಕ್ ಕೊಡ್ತಾರೆ, ಯಾರು ಬಿಗ್ ಬಾಸ್. ಯಾವ ಟಾಸ್ಕ್ ಅಂತಂದರೆ, ಇಷ್ಟು ದಿವಸ ಏನು ನೀವು ಜಗಳ ಮಾಡೋದು ಇನ್ನೊಂದು ಮತ್ತೊಂದು ಮಾಡಿದ್ದೀರೋ ಅದನ್ನೆಲ್ಲ ಮರೆ ಮಾಚೋದಕ್ಕೆ, ಅಂದರೆ ಕೊನೆಗೆ ಏನು ಆಟದಲ್ಲಿ ವೈಮನಸ್ಸು ಬಂದಿರುತ್ತೋ, ಮನಸ್ತಾಪ ಬಂದಿರುತ್ತೋ, ಅದನ್ನು ಹ್ಯಾಂಗ್ ಓವರ್ ಮಾಡ್ಕೊಂಡು ಹೋಗಬಾರ್ದು, ಅಂದರೆ ಕ್ಯಾರಿ ಮಾಡ್ಕೊಂಡು ಹೋಗಬಾರ್ದು, ಅದನ್ನು ಇದೇ ಮನೇಲಿ ಬಿಟ್ಟು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ನವರು ಒಂದು ಟಾಸ್ಕ್ ಕೊಟ್ಟಾಗ